ಫ್ರೆಂಡ್ಸ್, ಈ ಒಂದು ವಿಡಿಯೋ ಪ್ರತಿಯೊಬ್ಬ ಯೂಟ್ಯೂಬರ್ಗೋಸ್ಕರ. ಓಕೆನಾ? ಯಾಕಪ್ಪ ಅಂತಂದ್ರೆ ನೋಡಬಹುದು, ಇವತ್ತು ನನಗೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾವುದೇ ರೀತಿ ಇಲ್ಲಿ ಅರ್ನಿಂಗ್ ಶೋ ಆಗ್ತಾ ಇಲ್ಲ. ಓಕೆನಾ? ಇಲ್ಲಿ ನೋಡಿ, ಲಾಸ್ಟ್ ಎಂಡ್ ಅಲ್ಲಿ ಪೇಮೆಂಟ್ ಆಗೋ ಟೈಮಲ್ಲಿ ನಮಗೆ ಈ ತರ ಒಂದು ಪ್ರಾಬ್ಲಮ್ ಬರ್ತಾ ಇದೆ. ಅಂದ್ರೆ ಯಾವುದೇ ರೀತಿ ನಮ್ಮ ಅರ್ನಿಂಗ್ ಇಲ್ಲಿ ಶೋ ಆಗ್ತಾ ಇಲ್ಲ. ನಮ್ಗೆ ಇಲ್ಲಿ ತೋರಿಸ್ತಾ ಇದಾರೆ ಯುವರ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ತೋರಿಸ್ತಾ ಇದಾರೆ. ಓಕೆನಾ? ಅಂದ್ರೆ ನಮ್ಮ ಮೋಟಿವೇಶನ್ ಏನಾದ್ರು ಡಿಸೇಬಲ್ ಮಾಡಿದ್ರಾ, ಇಲ್ಲ ನಮಗೆ ಅರ್ನಿಂಗ್ಸ್ ಅಂದ್ರೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ವಿಡಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಂತ ಅಂದು ತುಂಬಾ ಜನ ತಲೆ ಕೆಡಿಸ್ಕೊಂಡಿರ್ತಾರೆ. ಏನೇ ಕೂಡ ನೀವು ಇದರಲ್ಲಿ ಏನು ಕೂಡ ಅಂದ್ರೆ ಇವಾಗ ಡೈರೆಕ್ಟ್ ಆಗಿ ಹೋಗಿ ಗೂಗಲ್ ಆಡ್ಸೆನ್ಸ್ ಓಪನ್ ಮಾಡ್ಕೊಂಡು ಅಲ್ಲಿ ಮತ್ತೆ ರಿಜಿಸ್ಟರ್ ಆಗೋದು, ಈ ತರ ಯಾವ ತಪ್ಪು ಕೂಡ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಓಕೆನಾ? ಇಲ್ಲಿ ನೋಡಿ, ತುಂಬಾ ಜನಕ್ಕೆ ಈ ತರ ಬಂದಿದೆ. ನಾನು ಕೂಡ ಸರ್ಚ್ ಮಾಡಿದೆ, ತುಂಬಾ ಜನಕ್ಕೆ ಇದೇ ತರ ಒಂದು ಪ್ರಾಬ್ಲಮ್ ಆಗಿದೆ. ಇವತ್ತು ಮಾರ್ನಿಂಗ್ ಬಂದ್ಬಿಟ್ಟು ಇದೇ ತರ ಪ್ರಾಬ್ಲಮ್ ಆಗಿದೆ. ನಮ್ಗೆ ಯಾವ್ದೇ ರೀತಿಯಲ್ಲಿ ಇಮೇಲ್ಗೆ ಒಂದು ಮೆಸೇಜ್ ಕೂಡ ಬಂದಿಲ್ಲ, ಏನಿಲ್ಲ. ಓಕೆನಾ? ನೀವು ನೋಡಬಹುದು, ಈ ತರ ಒಂದು ಪ್ರಾಬ್ಲಮ್ ಬಂದ್ರೆ ನಿಮ್ಗೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಈ ತರ ಬಂದ್ರೆ ಯುವರ್ ಚಾನಲ್ ಈಸ್ ನೋ ಎಲಿಜಿಬಲ್ ಟು ಮಾನಿಟೈಸ್ ಅಂತ ಬಂದ್ರೆ ನೀವು ಮತ್ತೆ ರೀಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಗೆ ಈ ತರ ಬಂದಿಲ್ಲಪ್ಪ ಅಂತಂದ್ರೆ ಡೋಂಟ್ ವರಿ ಫ್ರೆಂಡ್ಸ್. ಓಕೆನಾ? ನಿಮ್ಗೆ ಸ್ಟುಡಿಯೋದಲ್ಲಿ ಇವರೇ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬಂದಿದ್ರೆ ನಿಮ್ದು ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ. ಓಕೆನಾ? ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ನಿಮ್ಗೆ ಅರ್ನಿಂಗ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಯಾವುದೇ ರೀತಿ ನಮ್ ಕಡೆಯಿಂದ ಪ್ರಾಬ್ಲಮ್ ಆಗಿಲ್ಲ ಫ್ರೆಂಡ್ಸ್. ಓಕೆನಾ? ಇದು ಯೂಟ್ಯೂಬ್ ಕಡೆಯಿಂದಾನೆ ಪ್ರಾಬ್ಲಮ್ ಆಗಿದೆ. ಅಪ್ಡೇಟ್ ಮಾಡ್ತಾರೆ. ಓಕೆನಾ? ಏನ್ ಮಾಡ್ತೀರಾ, ಪ್ಲೇ ಸ್ಟೋರ್ ನ ಓಪನ್ ಮಾಡ್ಕೊಂಡು ಒಂದ್ಸಲ ಯೂಟ್ಯೂಬ್ ಸ್ಟುಡಿಯೋನ ಅಪ್ಡೇಟ್ ಕೊಡಿ. ಕೆಲವೊಬ್ಬರಿಗೆ ಬರ್ಬೋದು, ಇಲ್ಲ ಕೆಲವೊಬ್ಬರಿಗೆ ಇಲ್ಲಿ 24 ಅವರ್ಸ್ ಅಲ್ಲಿ ನಿಮ್ಗೆ ಮತ್ತೆ ಇದು ರಿಟರ್ನ್ ಆಗಿ ನಿಮ್ಮ ಇಲ್ಲಿ ಶೋ ಆಗ್ಬೋದು ಫ್ರೆಂಡ್ಸ್. ಓಕೆನಾ? ಅರ್ನಿಂಗ್ ಶೋ ಆಗ್ಬೋದು. ಯಾರು ಕೂಡ ಏನು ಟಚ್ ಮಾಡೋದೋಗ್ಲಿ, ಏನಾದ್ರು ಅಲ್ಲಿ ರೀಅಪ್ಲೈ ಮಾಡೋದು, ಈ ತರ ಏನು ಮಾಡಕ್ ಹೋಗ್ಬಿಡಿ. ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನು ಕೂಡ ನೀವು ವರ್ಕ್ ಮಾಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಓಕೆನಾ? ಅಂದ್ರೆ ಇಲ್ಲಿ ಮತ್ತೆ ಬರೋದು ವಾಚ್ ಆಡ್ಸ್, ಇಲ್ಲಿ ಹಲವಾರು ಇದಾವಲ್ವಾ, ಸಪೋರ್ಟ್, ಚಾಟ್, ಇಮೇಲ್, ಇದನ್ನೇನು ಕ್ಲಿಕ್ ಮಾಡಿ ಏನು ಕೂಡ ನೀವು ಟೈಪ್ ಮಾಡಿ ಸೆಂಡ್ ಮಾಡಕ್ ಹೋಗ್ಬಿಡಿ, ಫೀಡ್ಬ್ಯಾಕ್ ಕೊಡಕ್ ಹೋಗ್ಬಿಡಿ. ಓಕೆನಾ? ಸುಮ್ಮನೆ ಹಿಂಗೆ ಇಟ್ಬಿಡಿ. ಮತ್ತೆ ಯಾರೆಲ್ಲ ಯೂಟ್ಯೂಬ್ ಸ್ಟುಡಿಯೋನ ಅಪ್ಡೇಟ್ ಕೊಟ್ಟಿಲ್ಲ, ಇವಾಗಲೇ ಹೋಗಿ ಅಪ್ಡೇಟ್ ಕೊಡಿ, ನಿಮ್ಗೆ ಸರಿ ಆಗ್ಬೋದು. ನಾನು ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ. ನನಗೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಅಂದ್ರೆ ಇವಾಗ ನೋಡ್ಬೋದು, ನಾನು ಅಪ್ಡೇಟ್ ಕೊಟ್ಟಿದ್ದೀನಿ, ನಂಗೆ ಮತ್ತೆ ಇಲ್ಲಿ ಏನು ಶೋ ಆಗ್ತಾ ಇಲ್ಲ. ಇಲ್ಲಿ ನೋಡಿ, ನಮಗೆ ಯಾವುದೇ ರೀತಿ ಇಲ್ಲಿ ಡಿಸೇಬಲ್ ಅವ್ರು ಮಾಡಿಲ್ಲ. ಓಕೆನಾ? ಇವರೇ ಯೂಟ್ಯೂಬ್ ಪಾರ್ಟ್ನರ್, ನಾವು ಆಲ್ರೆಡಿ ಪಾರ್ಟ್ನರ್ ಆಗಿದ್ವಿ. ಓಕೆನಾ? ನಮಗೆ ಡಿಸೇಬಲ್ ಮಾಡಿದ್ರೆ ನಮ್ಮ ವಿಡಿಯೋಸ್ಗೆ, ಓಕೆನಾ, ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮ್ಮ ವಿಡಿಯೋಸ್ಗೆ ಏನಾದ್ರು ಡಾಲರ್ ತೋರಿಸ್ತಾ ಇದ್ದಾರೆ ಇವಾಗಲೂ ಕೂಡ ಅಂತಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ. ಓಕೆನಾ? ಇದು ಯೂಟ್ಯೂಬ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್. ಈ ಒಂದು ಮಾಹಿತಿ ನಿಮಗೆ ಶೇರ್ ಮಾಡಬೇಕಿತ್ತು. ಯಾಕಂತಂದ್ರೆ ತುಂಬಾ ಜನ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ, ಏನಾಯ್ತು, ನನ್ನ ಚಾನಲ್ ಏನಾದ್ರು ಡಿಲೀಟ್ ಆಯ್ತಾ, ನನ್ನ ಅರ್ನಿಂಗ್ಸ್ ಏನಾದ್ರು ಕಟ್ ಆಯ್ತಾ, ಇಲ್ಲ ನನ್ನ ಮೋಟಿವೇಶನ್ ಡಿಸೇಬಲ್ ಆಯ್ತಾ, ಏನ್ ಮಾಡೋದು ಇವಾಗ, ಮತ್ತೆ ನಾನು ರೀಅಪ್ಲೈ ಮಾಡಬೇಕಾ ಅಂತ ಅನ್ಕೊಂಡ್ಬಿಟ್ಟು ತುಂಬಾ ಜನ ತಲೆ ಕೆಡ್ಸ್ಕೊಂಡು ಅಪ್ಸೆಟ್ ಆಗಿರ್ತೀರಾ. ಓಕೆನಾ? ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಫ್ರೆಂಡ್ಸ್. ಓಕೆನಾ? ವೇಟ್ ಮಾಡಿ, ಅಪ್ಡೇಟ್ ಆಗುತ್ತೆ, ವೇಟ್ ಮಾಡಿ. ಓಕೆನಾ? ಅಪ್ಡೇಟ್ ಆಗುತ್ತೆ, ನಮ್ಗೆ ಇಲ್ಲಿ ಮತ್ತೆ ಡ್ಯಾಶ್ ಬೋರ್ಡ್ ಅಲ್ಲಿ ಅರ್ನಿಂಗ್ ಶೋ ಆಗುತ್ತೆ. ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ ಫ್ರೆಂಡ್ಸ್. ಓಕೆನಾ? ಈ ಒಂದು ಮಾಹಿತಿ ಶೇರ್ ಮಾಡೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದು. ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.